ನಮಸ್ಕಾರ ವೀಕ್ಷಕರೇ, ಸುನೀಲ್ ನಾಯ್ಕ್ ಮಳಲ್ಗಾಂವ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಂದಾಳತ್ವದಲ್ಲಿ ಮಳಲ್ಗಾಂವಲ್ಲಿ ಹೋರಿ ಹಬ್ಬವು ರಾಜ್ಯ ಮಟ್ಟದ ಹೋರಿ ಹಬ್ಬವು ಒಂದು ಅದ್ದೂರಿಯಾಗಿ ನಡೆದಿರುವಂಥದ್ದು. ಇದರಲ್ಲಿ ಯಾವ್ಯಾವ ತಂಡಗಳು ಭಾಗವಹಿಸ್ತಿದ್ವು, ಎಷ್ಟು ಹೋರಿಗಳು ಭಾಗವಹಿಸ್ತಿದ್ವು ಹಾಗೂ ಅದು ಏನೆಲ್ಲ ಪ್ರೈಜ್ಗಳು ಇಟ್ಟಿದ್ದರು ಅನ್ನೋದನ್ನು ಸುನೀಲ್ ನಾಯ್ಕ್ ಮಳಲ್ಗಾಂವ್ ಅವರ ಸಂದರ್ಶನದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಜೊತೆಗೆ ಯಾವ ತಂಡ ವಿನ್ನರ್ ಆಯಿತು, ಯಾವುದಕ್ಕೆ ಫಸ್ಟ್ ಪ್ರೈಜ್ ಬಂತು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ನಿಮಗೆ ಹೇಳ್ತೇವೆ. ಈ ಪೂರ್ತಿ ವಿಡಿಯೋ ನೋಡಿ. ನಾವು ಈಗ ಕಳೆದ ವರ್ಷ ನಡೆದಿತ್ತು, ಈ ವರ್ಷ ನಡೀತಾ ಇದೆ. ಇದು ರೈತ ಜಾತ್ರೆ ಅಂತ, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೆಯುವಂತಹ ಈ ಕಾರ್ಯಕ್ರಮ. ರೈತ ಜಾತ್ರೆಯಲ್ಲಿ ದನ ಬೆರೆಸುವ ಕಾರ್ಯಕ್ರಮ ಮಾಡ್ತೀವಿ. ಕಳೆದ ವರ್ಷ ಒಂದು ಅದ್ದೂರಿ ಕಾರ್ಯಕ್ರಮ ಆಗಿತ್ತು, ಈ ವರ್ಷ ಎರಡನೇ ಬಾರಿ ಇದು ನಡೀತಾ ಇದೆ. ವಿಶೇಷವಾಗಿ ಸಿರ್ಸಿ ತಾಲೂಕಿನ ಮಲ್ಲಾಂಧದಲ್ಲಿ ನಡೀತಾ ಇರೋದು ವಿಶೇಷ. ಎಷ್ಟು ಟೀಮ್ಗಳ ಭಾಗವಹಿಸ್ತಾ ಇದೆ ಅಂತ ಹೇಳ್ಬೋದಾ? ಈಗ ಹಿಡಿತಗಾರರು ಸಾವಿರಾರು ಜನ ಬರ್ತಾರೆ ನೋಡ್ಲಿಕ್ಕೆ. 50,000 ರಿಂದ 70,000 ಜನಸಂಖ್ಯೆ ಆಗಿರ್ಬೋದು. ಒಂದು 280 ರಿಂದ 300 ಹೋರಿಗಳು ಆಕಾರದಲ್ಲಿ ಮೆರವಣಿಗೆ ಆಗುತ್ತೆ. ಆ ಸ್ಪೀಡು ಮತ್ತು ಹಿಡಿಯುವ ಸಂಖ್ಯೆ. ನಾವು ಕಳೆದ ವರ್ಷ ಬುಲೆಟ್ ಮತ್ತು 6 ಬೈಕ್ಗಳನ್ನ ಇಟ್ಟಿದ್ವಿ. ಆಮೇಲೆ ಫ್ರಿಡ್ಜ್ಗಳು ಒಂದು 15, ಆಮೇಲೆ ಟಿವಿಗಳು 50 ಗೋದ್ರೇಜ್ ಇಟ್ಟಿದ್ವಿ. ಈ ವರ್ಷ ವಿಶೇಷವಾಗಿ ಬಂಪರ್ ಮೊದಲನೇ ಬಾರಿಗೆ ಕಾರ್ ಇಟ್ಟಿದ್ವಿ. ಎರಡನೇ ಬಹುಮಾನ 3 ಬೈಕ್ಗಳು HF ಡಿಲಕ್ಸ್ ಬೈಕ್, 3 ಬ್ಯಾಟ್ರಿ ಬೈಕ್ಗಳು ಇಟ್ಟಿದ್ವಿ. ಫ್ರಿಡ್ಜ್ಗಳನ್ನ ಇತರೆ ಬಹುಮಾನ ಸಾಕಷ್ಟು ಇಟ್ಟಿದ್ವಿ. ಡೆಫಿನೆಟ್ ಇದು ನಾವು ಮಲ್ನಾಡಿನಲ್ಲಿ ವಿಶೇಷವಾಗಿ ನಮ್ಮೂರಲ್ಲಿ ನಮ್ಮ ಕುಟುಂಬದಲ್ಲಿ ಭೀಮಣ್ಣ ನಾಯ್ಕ ಅಂತ ಏನು ನಮ್ಮ ಶಾಸಕರಿದ್ದಾರೆ, ಅದು ನನ್ನ ಚಿಕ್ಕಪ್ಪ, ಇವರಿನವರೇ. ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಮುಂಚೆಯಿಂದನೂ ಈ ಕ್ರೀಡೆ ಬಗ್ಗೆ ಭಾರಿ ಹುಮ್ಮಸ್ಸಿದ್ದವರು. ಮುಂಚೆ ಅವರು ಕೂಡ ಹೋರಿ ಹಿಡಿಲಿಕ್ಕೆ, ಬೆರೆಸಲಿಕ್ಕೆ, ಹೋರಿ ಸಾಕ್ಲಿಕ್ಕೆ ಇದ್ರು. ಅವರ ಸಹಕಾರ ಇದೆ. ಮತ್ತು ನನ್ನ ಅಕ್ಕಪಕ್ಕದ ಗ್ರಾಮದವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇವರವರು ಯುವಕರು ವಿಶೇಷವಾಗಿ ಈ ತಂಡದಲ್ಲಿ ಭಾಗವಹಿಸುವ ಕೆಲವೊಂದಿಷ್ಟು ಮೇನ್ ಹೋರಿಗೆ ತಂಡಗಳ ಹೆಸರು ಹೇಳ್ಬೋದಾ? ಇದರಲ್ಲಿ ಭಾಗವಹಿಸುವಂತ ಮೇನ್ ಹೋರಿಗಳು ಒಂದಿಷ್ಟು ಹೆಸರು ಹೇಳ್ಬೋದಾ? ಕಷ್ಟ ಜಿಲ್ಲೆಗಳು ಡಿಸ್ಟ್ರಿಕ್ಟ್ ನಲ್ಲಿ ಶಿಕಾರಿಪುರ, ಭದ್ರಾವತಿಯಿಂದ ಬರುತ್ತೆ. ತಮಿಳುನಾಡಿಂದ ಹೋರಿಗಳು ಬಂದಿದ್ದಾವೆ. ಆಮೇಲೆ ಹಾವೇರಿ, ಬ್ಯಾಡಗಿ, ಈ ಕಡೆ ಹುಬ್ಳಿ ಧಾರವಾಡದಿಂದ ಬಂದಿದ್ದಾವೆ. ವಿಶೇಷವಾಗಿ ಹಾವೇರಿ ಮತ್ತು ಶಿವಮೊಗ್ಗದಲ್ಲಿ ಸಾಕಷ್ಟು ಹೋರಿಗಳು ಬರ್ತಾ ಇದ್ದಾವೆ. ಇದ್ರ ಉತ್ತರ ಕನ್ನಡ ಕಡೆ ನಡೆಯುವಂತ ಜಾಸ್ತಿ, ನಮ್ಮ ಮಲೆನಾಡಲ್ಲಿ ನಡೆಯೋದು ಬಹಳ ಕಡಿಮೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ನಮ್ಮಲ್ಲಿ ವಿಶೇಷವಾಗಿ ಹಾವೇರಿ ಮತ್ತು ನಮ್ಮ ಹಾನಗಲ್ ಭಾಗದಲ್ಲಿ ನಮ್ಮ ಊರುಗಳ ಪೂರ್ವ ಭಾಗ ಬರುತ್ತೆ ಸಿರ್ಸಿಯಿಂದ. ಆ ಸಿರ್ಸಿಯ ಪೂರ್ವ ಭಾಗದಲ್ಲಿ ನಾವು ಏನು ಈ ಬಯಲುಸೀಮೆಗೆ ಸೇರಿಕೊಂಡಿರುವಂತಹ ತಾಲೂಕುಗಳು ಕಚ್ಚಿರೋದಕ್ಕಾಗಿ ಅಲ್ಲಿಯ ಹಬ್ಬಗಳು ಉತ್ತೇಜನವಾಗಿದ್ದಕ್ಕಾಗಿ ಈ ಭಾಗದಲ್ಲಿ ಎಲ್ಲ ನಾವು ಕೂಡ ಆಚರಣೆ ಮಾಡ್ತೀವಿ. ದೀಪಾವಳಿಯಲ್ಲಿ ಮುಂಚೆ ಮಾಡ್ತಿದ್ವಿ, ಪ್ರತಿ ದೀಪಾವಳಿ. ಅದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಹೋರಿ ಹಬ್ಬದ ರೈತ ಜಾತ್ರೆಗೆ ನೀವು ಬಂದಿದ್ದೀರಿ ಮಲ್ನಾಡ್ ಮೀಡಿಯಾ. ಥ್ಯಾಂಕ್ ಯು ವೆರಿ ಮಚ್. ಸುನೀಲ್ ಒಬ್ಬರು ಅಭಿಮಾನಿ ಒಂದು ಬಿರುದು ಕೊಟ್ಟಾರಪ್ಪ, ಹಗ್ಗಕ್ಕೆ ಹೋಗ್ಯದ ಈ ಹೋರಿ ಹಬ್ಬ, ಹದಕ್ಕೆ ತಗ್ಗದ ನಮ್ಮ ಸುನೀಲ್ ಅಣ್ಣ ಅಂತ. ಶಾಸಕರು, ಅವರ ಪುತ್ರ ಅಶ್ವಿನ ಹಾಗೂ ಎಲ್ಲ ಕುಟುಂಬಗಳು ನಾವೆಲ್ಲ ಸೇರ್ಕೊಂಡು ಹುಲಿಯನ್ನ ಮತ್ತು ಏನು ಹೊರಗಡೆ ಬಂದಿದ್ದಾವೆ ನಾವು ಯಾಕಂದ್ರೆ ನಾವು ಗೌರವಿಸಲ್ಲ ಮಾಡಕ್ಕಲ್ಲ, ನಾವು ಕೂಡ ಚೆನ್ನಾಗಿ ಮಾಡ್ಕೊಂಡ್ಬಂದಾರೆ. ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾರು ಗುರುಗಳು ಗೊತ್ತಲ್ಲ, ನಮ್ಮ ಗುರುಗೆ ಇಟ್ಟಿರಲ್ಲ. ನಿಯತ್ತಾಗಿ ಮಾಡಿದ್ದೀವಿ. ಯಾಕೆ ನಿಯತ್ತಂದ್ರೆ ಏನಾಯ್ತು ಭಾರಿ ಹಬ್ಬ
ನಂಬರ್ 154 ಪ್ರೀತಿ ಅಭಿಮಾನಕ್ಕಾಗಿ ನವಗ್ರಹ ಸಾಮ್ರಾಜ್ಯದ ಸಾವಿಕೇರಿಯ ಅಗ್ರಜ 154 ಪ್ರಶಾಂತ್ ಗೌಡ್ರ ನಂಬರ್ ಹೇಳ್ರಿ 154 ಬಂದ ಬಾ 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 ಬಂದ ತೆಗಿಗಾಟ ಬಂದ ಪಕ್ಕಾ ಸವಾರಿ ಹಳ್ಳಿಕಾರ ಹೋರಿದು ಸೈಡರ್ ಹೋರಿ ನಂಬರ್ 113 ರಾಣೆಬೆನ್ನೂರ್ಕರ್ ರಾಜ ಗೇರ್ ತೆಗಿಬಾರ ಗೇಟ್ ಬಂದೈತಿ ಹೌದಿರ ಹಬ್ಬ 184 ಹೌದು ಹೊಂಟಾನ ಏನಾರ ಬರ್ರಿ ನೆಕ್ಸ್ಟ್ ನಂಬರ್ 205 ನಂಬರ್ 205 ಬಂಕಾಪುರ್ಕರ್ ರಾಜ ನಂಬರ್ 205 ಬಂಕಾಪುರದ ರಾಜ ಬಂದ ಬಂಕಾಪುರದ ಡಬಲ್ ಚೆನ್ನಿನಿಂದ ಬಂಕಾಪುರದ ರಾಜ 2ನೇ ಬಾರಿ ನಡುವ ಬಂದ ಕರ್ನಾಟಕದ ಹೈಸ್ಪೀಡ್ ದೇವಗಿರಿ ಯಲ್ಲಾಪುರದ RDF ಕಿಂಗ್ ಬಂದ 3ನೇ ಬಾರಿ 181 ನಂಬರ್ 126 ಕಲ್ಲ ಹಕ್ಕಲದ ಎನ್ಕೌಂಟರ್ ಬಂದ 108 ಅಕ್ಕಿಯಾಲೂರಿನ ಆಂಬುಲೆನ್ಸ್ ಬಿಜೆಪಿ ವರ್ಗ ಸಾಮ್ರಾಜ್ಯದ ಮಹಾನಾಯಕ ವಂಚಿಗೋಡಿನ ಸರ್ಕಾರ ಮೂರನೇ ಬಾರಿ ವಂಟಿಗೋಡಿನ ಸರ್ಕಾರ ಮಹಾನಾಯಕ ನಂಬರ್ 10 ವಂಟಿಗೋಡಿನ ಸರ್ದಾರ ಬಿಜೆಪಿಯ ಮಹಾನಾಯಕ ಬಂದ ಅಣ್ಣ ಕೋಟಿ ಒಂದೇ ಕೋಟಿಗೆ ಚೀಟಿ ಕಟ್ಟಾರ ಬಂದ ಭಾರಿ ಹೋಗಿದೆ ಭಾರಿ ಹಬ್ಬ ಹಂದಿನ ಹೋಗ್ತದೆ ಮಹಾನಾಯಕ ನಂಬರ್ 10
ಮಾಡ್ಬೇಕು ಬನ್ನಿ. ಅದಕ್ಕೆ ಹಾಕ್ಕೋಬೇಕು ಒಂದು ಸಲ ಹೊರಗೆ ಹೋದಂಶದಲ್ಲಿದೆ. ನಮ್ಮ 192 ನಮ್ಮ ಲೆವೆಲ್ ಅಲ್ಲ, 192 ಕಾಟೇರಿನ ಹೈ ಸ್ಪೀಡಿನ ಬಿಗ್ ಭಾರಿ ಸ್ಪೀಡ್ ಮಾರಿ ಹಬ್ಬ. ಅವರು ಗೋಲ್ಡ್ ಮೆಡಲ್ ಬರ್ಕೊಂಡ್ಬಂದಾರ, ನಮ್ಮ ಲೆವೆಲ್ ಅಲ್ಲ. ಹೌದು, ಬಣ್ಣ 192 ಕರ್ನಾಟಕದ ಹೈ ಸ್ಪೀಡ್ ಕಾಟೂರಿನ ಬಿಗ್ ಎಲ್ರಿಗೂ ನಮಸ್ಕಾರ. ಬಿತ್ತುವ ಕೈಗಳು ಎಂದಿಗೂ ಬೆತ್ತದಿರಲಿ. ರೈತ ಜಾತ್ರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಲೇಟ್ ಆದರೂ ಇವತ್ತಿನ ಬಹುಮಾನವನ್ನು ಈಗಲೇ ಘೋಷಣೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಈ ಬಹುಮಾನವನ್ನು ಬಂಪರ್ ಬಹುಮಾನ 181 RBS ಕಿಂಗ್ ಮೊದಲನೆಯ ಬಂಪರ್ ಬಹುಮಾನವನ್ನು ಕಾರ್, ಈ ಬಹುಮಾನವನ್ನು RBS ಕಿಂಗಿಗೆ ನೀಡಲಾಗಿದೆ. ಹಾಗೆ ಪ್ರಥಮ ಬಹುಮಾನ HF ಡಿಲಕ್ಸ್, ಇದರಲ್ಲಿ 198 KVL ಶ್ರೀರಂಗ ಪ್ರಥಮ ಬಹುಮಾನ. ಹಾಗೆ ನಂಬರ್ 80 ಚಿಕ್ಕಜಂಬೂರಿನ ಜಮೀನ್ದಾರ್ ಕಿಂಗ್. ಹಾಗೆ 400 ಆಕ್ಷನ್ ವರಿ
ನಾಗನೂರಿನ ಅಧಿಪತಿ ಪ್ರಥಮ ಬಹುಮಾನ. ಹಾಗೆ ದ್ವಿತೀಯ ಬಹುಮಾನ ಎಲೆಕ್ಟ್ರಿಕಲ್ ಬೈಕ್ಗಳು 150 150 ಬೀರನಕೊಪ್ಪದ ಕ್ರಾಂತಿ. ಹಾಗೆ 149 ಹೀರೂರ್ ಬನಶಂಕರಿ ಎಕ್ಸ್ಪ್ರೆಸ್. ಹಾಗೆ 111 111 ಚಾರ್ಜರ್ ಬೈಕ್ ಕಡೆನಂದಿಹಳ್ಳಿನ ರಾಣ. ಇವೆಲ್ಲವನ್ನು ಈಗ ಘೋಷಣೆ ಮಾಡಲಾಗಿದೆ. ಮುಂದಿನ ಬಹುಮಾನವನ್ನು ನಾಳೆ ಎಲ್ಲ ನಾಡಿದ್ದನ್ನು ಘೋಷಣೆ ಮಾಡ್ತೀವಿ. ನಾವು ಈಗಾಗಲೇ ತುಂಬಾ ಈ ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ಅವರವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಟೈಮ್ ತಗೊಂಡಿದ್ದಕ್ಕೆ ಇಷ್ಟು ಸಮಯ ಬೇಕಾಗಿದೆ. ಆದರೂ ಕೂಡ ಇಂದೇ ರಾತ್ರಿ ನಾವು ಈ ಘೋಷಣೆಯನ್ನು ಮಾಡಿ ಈ ಘೋಷಣೆ ಮುಖಾಂತರ ಬಂಪರ್ ಪ್ರಥಮ ದ್ವಿತೀಯ ಬಹುಮಾನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರಿಗೂ ಈ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದು ನಿಯತ್ತಿನ ಹಬ್ಬ. ನಾವು ನಿಮ್ಮವರು, ನೀವು ನಮ್ಮವರು. ಕೊಟ್ಟ ಮಾತಿನಂತೆ ತಪ್ಪದೆ ಈ ಹಬ್ಬವನ್ನ ಈ ಸಂಜೆ ಈ ರಾತ್ರಿ ಇದನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.